ಇನ್ನು ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸಿದ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಸಿನಿಮಾ ಇಂಡಸ್ಟ್ರಿ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸಿರ್ತಕ್ಕಂತಹ ಬಿಡದಿ ಟೌನ್ಶಿಪ್ ಯೋಜನೆ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿನಿಮಾ ಇಂಡಸ್ಟ್ರಿ ವಿರುದ್ಧ ಕೂಡ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಟ ದರ್ಶನ್ ಅವರು ಇದ್ದಿದ್ರೆ ಹೋರಾಡ್ತಾ ಇದ್ರು. ನಟ ದರ್ಶನ್ ವಿಚಾರ ಇದೀಗ ಬಿಡದಿ ರೈತರು ನೆನಪು ಮಾಡ್ಕೊಂಡಿದ್ದಾರೆ. ದರ್ಶನ್ ಇದ್ದಿದ್ರೆ ಹೋರಾಟಕ್ಕೆ ಕೈ ಜೋಡಿಸ್ತಿದ್ರು. ಈ ಬಗ್ಗೆ ಫಿಲ್ಮ್ ಇಂಡಸ್ಟ್ರಿಯ ಒಬ್ಬ ನಟರು ಕೂಡ ಮಾತನಾಡ್ತಾ ಇಲ್ಲ. ಸಿನಿಮಾ ನಟ ನಟಿಯರ ವಿರುದ್ಧ ಇದೀಗ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸರ್ಕಾರಕ್ಕೆ ಸಾವಿರಾರು ರೂಪಾಯಿಯನ್ನು ಲಪಟಾಯಿಸಲು ರೈತರ ಭೂಮಿಗಳನ್ನು ಕಸಿದುಕೊಳ್ಳುತ್ತಿರುವಂತಹ ಸರ್ಕಾರಕ್ಕೆ ಈ ಭಾಗಕ್ಕೆ ರಾಜಕಾರಣಿಗಳು ಬೇಡ. ನಾವು ಕಂಡಂತ ಚಲನಚಿತ್ರ ನಟರು, ನಿರ್ದೇಶಕರು, ನಿರ್ಮಾಪಕರು ಯಾರಾದ್ರೂ ಒಬ್ರು ಬಂದಿದ್ದಾರೆ ಸ್ವಾಮಿ. ಇಲ್ಲಿ ನಿಜವಾದ ಮಾತು ಹೇಳ್ಬೇಕಂದ್ರೆ ದರ್ಶನ್ ಅವರು ಅವ್ರೇನ್ ತಪ್ಪು ಮಾಡೋರು ಬಿಟ್ಟರು ನಮ್ಗೆ ಗೊತ್ತಿಲ್ಲ. ದರ್ಶನ್ ಅವರು ಇವತ್ತು ಜೈಲಲ್ಲಿದ್ದಾರೆ. ಅವ್ರೇನಾದ್ರು ಒಂದ್ ವೇಳೆ ಹೊರಗಡೆ ಇದ್ದಿದ್ರೆ ದರ್ಶನ್ ಅವರು ಒಂದೇ ಮಾತು ಹೇಳ್ತಿದ್ರು. ಏನ್ ಮಾತಂತ ಹೇಳ್ತಿದ್ರು ಅಂದ್ರೆ ಅವರು ಇರೇ ಒಂದ್ ದಿವಸ ನಾನು ಶೂಟಿಂಗ್ ನಿಲ್ಸ್ಬಿಟ್ಟು ಅಲ್ಲಿ 15 ತಿಂಗಳಿಂದ ಬಿದ್ದಿರ್ತಾರೆ ರೈತನ ನಾನು ಕೇಳಕ್ ಹೋಗೋಣಂತ. ಯಾಕೆ ಸ್ವಾಮಿ, ಇನ್ ಬೇರೆ ಏನು ಹೀರೋಗಳು ಇಲ್ವಾ? ರಾಜ್ಕುಮಾರ್, ಶಂಕರ್ನಾಗ್, ವಿಷ್ಣುವರ್ಧನ್, ಅಂಬರೀಶ್ ಅವ್ರ ಕಾಲಕ್ಕೆ ಮುಗ್ದೋಯ್ತಾ? ನೀವು ರೈತರು ಬೆಳೆದಂತ ಅನ್ನ, ಹಾಲು, ತರಕಾರಿ ತಿಂದು ನೀವು ಹೀರೋಜಿಮ್ ಮಾಡ್ತೀರಾ. ರೈತರ ಮಕ್ಕಳು ಫಿಲಂ ನೋಡ್ಲಿಲ್ಲ ನಾವು ಬೀದಿ ಬರ್ತೀರಂತ ಬಾಯ್ ಬರ್ಕೋತೀರಾ. ಇವತ್ತು ಯಾಕೆ ನೀವು ಗೊತ್ತಾಯಿಲ್ಲ? ಸತ್ಯವಾಗಿ ಆಣೆ ಮಾಡಿ ಹೇಳ್ತೀನಿ, ನಾನು ದರ್ಶನ್ ಅಭಿಮಾನಿಯಲ್ಲ. ಇಲ್ಲಿರುವಂತ ಆಂಜನೇಯನ ಮೇಲೆ ಆಣೆ ಹೇಳ್ತೀನಿ, ದರ್ಶನ್ ಅವರೇನಾದ್ರು ಇದ್ದಿದ್ರೆ ಇವತ್ತು ಬಂದು ನಮ್ಮ ಭಾಗದ ರೈತರಿಗೆ ಸಪೋರ್ಟ್ ಮಾಡಿ ನಿಲ್ತಿರೋ ನನ್ನ ಭರವಸೆ. ನಾನು ಶಂಕರ್ನಾಗ್ ಅಭಿಮಾನಿ.